ಹಾಯ್ ಎಲ್ರಿಗೂ ಟೆರೆಸ್ ಗಾರ್ಡನಿಂಗ್ ವಿಡಿಯೋಗೆ ವೆಲ್ಕಮ್. ಇವತ್ತಿನ ನನ್ನ ಟಾಪಿಕ್ ಏನಂದರೆ ಬದನೆಕಾಯಿ ಗಿಡದಲ್ಲಿ 1G 2G 3G ಕಟ್ಟಿಂಗ್ಸ್ ಅಂದರೆ ಏನು, ಅದು ಎಷ್ಟು ಇಂಪಾರ್ಟೆಂಟು, ಅದರಿಂದ ಗಿಡಗಳಿಗೆ ಏನು ಬೆನಿಫಿಟ್ಟು, ಹಾಗೆ ಮಾಡೋದ್ರಿಂದ ನಮಗೆ ಕ್ವಾಲಿಟಿ ಆಫ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಯಾವ ಥರ ಆಗುತ್ತೆ ಅನ್ನೋದನ್ನ ವಿತ್ ಎಕ್ಸಾಂಪಲ್ ಏನಕ್ಕೆ ನಂತರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾಂಟ್ಸ್ ಇದೆ, ಅದರಿಂದ ನಾನು ನಿಮಗೆ ಫುಲ್ ಎಕ್ಸಾಂಪಲ್ ತೋರಿಸ್ತೀನಿ. ಬನ್ನಿ. ಫಸ್ಟ್ ಪ್ಲ್ಯಾಂಟ್ ಬಂದುಬಿಟ್ಟು ಇದರಲ್ಲಿ ನೋ ಕಟ್ಟಿಂಗ್ಸ್, ಇದರಲ್ಲಿ ನಾನು ಯಾವುದೇ ರೀತಿ ಕಟ್ಟಿಂಗ್ ಮಾಡಿಲ್ಲ. ಪ್ಲ್ಯಾಂಟ್ ಹೇಗೆ ಬೆಳೀತೆ ಅದ್ರ ಪಡೆಗೆ ಅದು ಬಿಟ್ಬಿಟ್ಟಿದ್ದೀನಿ ನೋಡಿ. ಇದರಲ್ಲಿ ಲೀವ್ಸು ಸ್ಟ್ರಾಂಗ್ ಆಗಿರಲ್ಲ ಮತ್ತು ಸ್ಟೆಮ್ಮು ಕೂಡ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಜಸ್ಟ್ ನೋಡಿ, ಇದು ಎಲ್ಲ ಒಂದೇ ಏಜಿನ ಪ್ಲ್ಯಾಂಟ್ಸ್, ಬಟ್ ಇದರಲ್ಲಿ ನೋ ಕಟ್ಟಿಂಗ್ಸ್ ಅಂದರೆ ಈ ಥರ ಇರುತ್ತೆ ನೋಡಿ. ಇದು ಒಂದು ಕಟ್ಟಿಂಗ್ ಆಗಿದೆ ಇದರಲ್ಲಿ, ಅಂದರೆ ಒಂದು 5 to 6 ಲೀವ್ಸ್ ಬಂದಮೇಲೆ ಕಟ್ ಮಾಡಿದ್ರೆ ಅದು ಸ್ಪ್ಲಿಟ್ ಆಗಿದೆ ನೋಡಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಪ್ಲ್ಯಾಂಟ್ ಈ ಪ್ಲ್ಯಾಂಟ್ ಲೀವ್ಸ್ ಸ್ವಲ್ಪ ಥಿಕ್ ಆಗಿದೆ ಮತ್ತು ನಂಬರ್ ಆಫ್ ಫ್ಲವರ್ಸ್ ಅದಕ್ಕಿಂತ ಇದರಲ್ಲಿ ಜಾಸ್ತಿ ಇದೆ. ಸ್ಟೆಮ್ಮು ಕೂಡ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಸ್ಟೆಮ್ಮು ಕೂಡ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಂದರೆ 2G ಕಟ್ಟಿಂಗ್ ಆಗಿದೆ, ಅಂದರೆ 2 ಸ್ಟೆಪ್ಪಲ್ಲಿ ಕಟ್ಟಿಂಗ್ ಆಗಿದೆ ಈ ಪ್ಲ್ಯಾಂಟಿಗೆ. ಹೇಗಂದರೆ ಫಸ್ಟ್ ಕಟ್ಟಿಂಗ್ ಮಾಡಿರ್ತೀನಿ, ಅದು ಸ್ಪ್ಲಿಟ್ ಆಗಿರುತ್ತೆ, ಅಂದರೆ 5 ಲೀವ್ಸ್ ಬಂದು ಕಟ್ ಮಾಡಿ ಸ್ಪ್ಲಿಟ್ ಆಗಿರುತ್ತೆ. ಆ ಸ್ಪ್ಲಿಟ್ಟಾಗಿ ಬಂದಿರೋ 5 ಲೀವ್ಸಲ್ಲಿ ಇನ್ನೊಂದು ಕಟ್ಟಿಂಗ್ ಮಾಡಿರ್ತೀನಿ, ಅದು ಸ್ಪ್ಲಿಟ್ ಆಗಿರುತ್ತೆ. ಈ ಎಲೆಗಳು ನೋಡಿದ್ರೆ ಅದಕ್ಕಿಂತ ಈ ಎಲೆ ಇನ್ನೂ ಸ್ಟ್ರಾಂಗ್ ಇದೆ. ಫಸ್ಟ್ ಒನ್ ಸೆಕೆಂಡ್ ಒನ್ಗಿಂತ ಈ ಥರ್ಡ್ ಒನ್ ಇದೆಯಲ್ಲ, ಇದು ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಇದ್ರೊಳಗೆ ನಂಬರ್ ಆಫ್ ಫ್ರೂಟ್ಸು ಕೂಡ ಇದ್ರೊಳಗೆ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು 3 ಕಟ್ಟಿಂಗ್ಸ್ ಆಗಿದೆ. ಆ ಪ್ಲ್ಯಾಂಟ್ಸ್ ತೋರಿಸ್ತೀನಿ ನೋಡಿ. ಇದು 3 ಕಟ್ಟಿಂಗ್ಸ್ ಆಗಿದೆ. ಇದೇನಪ್ಪ ಅಂದರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ಗಿಂತ ಇದರಲ್ಲಿ ಪ್ಲ್ಯಾಂಟ್ಸ್ ಕ್ವಾಲಿಟಿ ಆಫ್ ಪ್ಲ್ಯಾಂಟ್ಸ್, ಲೀವ್ಸ್, ಫ್ರೂಟ್ಸ್ ಆರ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದ್ರಲ್ಲಿ ಫಸ್ಟ್ ಕಟ್ಟಿಂಗ್ ಮಾಡಿ ಅದರಲ್ಲಿ 5 ಲೀವ್ಸ್ ಬಂದಮೇಲೆ ತಿರ್ಗಾ ಸೆಕೆಂಡ್ ಕಟ್ಟಿಂಗ್ ಮಾಡಿ ತಿರ್ಗಾ ಅದು ಸ್ಪ್ಲಿಟ್ಟಾಗಿ 5 ಲೀವ್ಸ್ ಬಂದಮೇಲೆ ಥರ್ಡ್ ಕಟ್ಟಿಂಗ್ ಮಾಡಿರ್ತೀವಿ. ಮತ್ತು ಇದರಲ್ಲಿ ನೋಡಿ ಫ್ರೂಟಿಂಗ್ ಕ್ವಾಲಿಟಿನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ, ಫ್ಲವರಿಂಗ್ ಕ್ವಾಲಿಟಿನೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ. ಇವಾಗ ನಾನು ನಿಮಗೆ ಇದರೊಳಗೆ ನೋಡಿ ಆ ಫ್ಲವರ್ಸ್ ಆಗಿ ಅದು ಫ್ರೂಟಾಗಿ ಹೇಗೆ ಕನ್ವರ್ಟ್ ಆಗಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಫ್ರೂಟಿಂಗು ನೋಡಿ, ಇದ್ರ ಆ ಫ್ರೂಟ್ ಹೋಲ್ಡಿಂಗ್ ಕೆಪಾಸಿಟಿನೂ ಜಾಸ್ತಿ ಇರೋದ್ರಿಂದ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಸಿಗುತ್ತೆ ನಮಗೆ. ಅಟ್ಲೀಸ್ಟ್ ಒಂದು ಸಲ ಫ್ರೂಟಿಂಗ್ ಆದರೆ ಅದರಲ್ಲಿ ನಮ್ಗೆ ಒಂದಿನದ ಅಡುಗೆಗೆ ಎಷ್ಟು ಬೇಕು ಅಷ್ಟು ಸಿಗುತ್ತೆ. ಇದು ನೋಡಿ, ಇದ್ರೊಳಗೆ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಮತ್ತು ಇದರೊಳಗೂ ಸ್ಟೆಮ್ಮು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ. ಕಂಪ್ಯಾರಿಟಿವ್ಲಿ ನಾನು ನಿಮ್ಗೆ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ. ಮತ್ತು ಇದರೊಳಗೆ ನಾನು ಫ್ಲವರಿಂಗ್ಸ್ ಬಗ್ಗೆ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ದ ಫಸ್ಟ್ ಒನಲ್ಲಿ ಫ್ಲವರಿಂಗ್ಸ್ ಹೇಗಿರುತ್ತೆ, ಸೆಕೆಂಡ್ ಒನ್ ಥರ್ಡ್ ಒನ್ಗೂ ಏನು ವ್ಯತ್ಯಾಸ ಅನ್ನೋದು. ಫಸ್ಟ್ ಒನಲ್ಲಿ ನೋಡಿ ಒಂದೇ ಫ್ಲವರಿಂಗ್ ಆಗಿದೆ, ಎಲ್ಲ ಫ್ಲವರಿಂಗ್ ಆಗಿದೆ, ಬಟ್ ಇದು ಫ್ರೂಟಿಂಗ್ ಆಗಲ್ಲ. ಆದರೂ ಇದಕ್ಕೆ ಹೋಲ್ಡಿಂಗ್ ಕೆಪಾಸಿಟಿ ಇರಲ್ಲ, ಆಯಿತಾ. ಇನ್ನು ಸೆಕೆಂಡ್ ಒನ್ ಕಂಪೇರ್ ಮಾಡಿದ್ರೆ ಇದರೊಳಗೆ ಫ್ಲವರಿಂಗ್ಸ್ ಅದಕ್ಕಿಂತ ನಂಬರ್ ಆಫ್ ಜಾಸ್ತಿ ಇರುತ್ತೆ, ಬಟ್ ಇದರೊಳಗೆ ಎರಡು ಫ್ಲವರ್ ಅದರೊಳಗೆ ಒಂದು ಫ್ರೂಟಿಂಗ್ ಆಗೋದು ಕಷ್ಟನೇ. ಇದರೊಳಗೂ ಸ್ವಲ್ಪ ಹೋಲ್ಡಿಂಗ್ ಕೆಪಾಸಿಟಿ ಅದಕ್ಕಿಂತ ಬೆಟರ್. ಇದರಲ್ಲಿ ನೋಡಿ, ಇದರಲ್ಲೂ ಅಷ್ಟೇ ಅದಕ್ಕಿಂತ ಫಸ್ಟ್ ಸೆಕೆಂಡ್ಗಿಂತ ಫ್ರೂಟಿಂಗು ಫ್ಲವರಿಂಗ್ ಕೆಪಾಸಿಟಿ ಇದರಲ್ಲಿ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿ ಒಂದು 10ರಲ್ಲಿ 5 ಆಗ್ಬೋದು. ಇದರಲ್ಲಿ ಫ್ಲವರಿಂಗ್ ಫ್ರೂಟಿಂಗ್ ಕೆಪಾಸಿಟಿ ಆ 4ಗಿಂತಲೂ ಜಾಸ್ತಿ ಆಗಿರುತ್ತೆ, ಬೆಸ್ಟ್ ಆಗಿರುತ್ತೆ. ಇದರೊಳಗೆ ಒಂದು 10 ಫ್ಲವರ್ ಆದರೆ ಮ್ಯಾಕ್ಸಿಮಮ್ ಒಂದು 6 ಫ್ಲವರ್ಸ್ ಅಂತ ಸಿಗುತ್ತೆ ನೋಡಿ. ಇದು ಸೆಕೆಂಡ್ ಕಟ್ಟಿಂಗಾಗಿ ಬಿಟ್ಬಿಟ್ಟಿದ್ದೀನಿ, ನೋಡೋಣ ಇದು ಹೇಗೆ ಬೆಳೆಯುತ್ತೆ ಅಂತ. ಇದರಲ್ಲೂ ಫ್ಲವರಿಂಗ್ ಆಗ್ತದೆ, ಬಟ್ ಫ್ರೂಟಿಂಗ್ ಕಚ್ಚೋದು ತುಂಬ ಕಷ್ಟ ಆಗ್ತದೆ, ಬಿಕಾಸ್ ಅದಕ್ಕೆ ಇನ್ನೂ ಸ್ಟ್ರೆಂತ್ ಸಿಗ್ತಾ ಇಲ್ಲ. ನೆಕ್ಸ್ಟು ಇದು ಬ್ರಿಂಜರ್ ಪ್ಲ್ಯಾಂಟಿಂಗ್ನ ನೀವು ಎಷ್ಟು ನೀಟಾಗಿ ಪಿಂಚ್ ಮಾಡ್ತಿರಲ್ಲ, ಒಂದೇ ಗಿಡದ ನಿಮಗೆ ಸಾಕಷ್ಟು ಆಗೋಷ್ಟು ಫ್ರೂಟ್ನ ಬರೋಷ್ಟು ಪಿಂಚ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಏನು ಟೊಮ್ಯಾಟೋದು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಟೊಮ್ಯಾಟೋದು ನನಗೇನು ಪೂರ್ತಿ ಕರೆಕ್ಟಾಗಿ ಗೊತ್ತಾಗಿಲ್ಲ. ಈಗ ಏನು ಟ್ರೈ ಮಾಡಿದೆ ಅದನ್ನು ತೋರಿಸ್ತೀನಿ, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕಮಿಂಗ್ ಅಪ್ ವೀಡಿಯೋಸಲ್ಲಿ ಟೊಮ್ಯಾಟೋದಲ್ಲೂ 1G ಕಟ್ಟಿಂಗ್ 2G ಕಟ್ಟಿಂಗ್ 3G ಕಟ್ಟಿಂಗ್ ಹೆಂಗೆ ಬೆನಿಫಿಟ್ ಬರ್ತದೆ ನಾನು ಅದು ಪರ್ಸನಲ್ ನಾನು ತಿಳ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವಾಗ 1G ಕಟ್ಟಿಂಗಲ್ಲಿ ಒಂದೇ ಸಲ ಫ್ರೂಟಿಂಗ್ ಬಂದು ನಿಲ್ತಿದೆ, ಅದನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಸೆಕೆಂಡ್